ಎಸ್ಐಆರ್ಗೆ ತೆರಳಿದ್ದ ಗ್ರಾಮ ಲೆಕ್ಕಾಧಿಕಾರಿ ಅಪಘಾತಕ್ಕೆ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಎ ಭುವನ ಸಾವಿನ ಬಳಿಕ ತುಮಕೂರಿನಲ್ಲಿ ಭುಗಿಲೆದ್ದ ಆಕ್ರೋಶ. ಇನ್ನು ಈ ಘಟನೆಗೆ ಮೇಲಾಧಿಕಾರಿಗಳ ಕಿರುಕುಳವೇ ಕಾರಣ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆಗೆ ವಿಎಗಳೇ ಪಟ್ಟು ಹಿಡಿದಿರುವಂತದ್ದು. ಇನ್ನು ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆಗೆ ವಿಎಗಳು ಈಗ ಪಟ್ಟು ಹಿಡಿದಿದ್ದಾರೆ. ಎಸ್ಐಆರ್ಗೆ ತೆರಳಿದ್ದ ಗ್ರಾಮ ಲೆಕ್ಕಾಧಿಕಾರಿ ಅಪಘಾತಕ್ಕೆ ಬಲಿಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಭುವನ ಬಲಿಯಾಗಿರುವಂತದ್ದು. ತುಮಕೂರು ಗ್ರಾಮಾಂತರ ಪೊಲೀಸರಿಂದ ಈಗಾಗಲೇ ಮುರುಗನ್ ಬಿನ್ ಪೆರಿಯಾರ್ ಬಂಧಿತ ಲಾರಿ ಚಾಲಕ, ಈಗಾಗಲೇ ಪೊಲೀಸರು ಕೂಡ ಆತನನ್ನ ಬಂಧನ ಮಾಡಿದ್ದಾರೆ. ತುಮಕೂರಿನ ಕೊಣಿಗಲ್ ಸರ್ಕಲ್ ಬಳಿ ಈ ಅಪಘಾತ ನಡೆದಿತ್ತು ನಿನ್ನೆ. ಇನ್ನು ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ವಿಲೇಜ್ ಅಕೌಂಟೆಂಟ್ ಭುವನ ಸಾವನ್ನಪ್ಪಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರ ಬಲಿ ಪಡೆದ ಲಾರಿ ಚಾಲಕನ ಈಗಾಗಲೇ ಪೊಲೀಸರು ಕೂಡ ಬಂಧನ ಮಾಡಿರುವಂತದ್ದು. ರಾತ್ರೋರಾತ್ರಿ ಬಿಎಲ್ಒಗಳು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಪೋಷಕರು ಕೂಡ ಒಂದ್ ಕಡೆ ಮಗಳನ್ನ ಕಳೆದುಕೊಂಡಿದ್ದಕ್ಕೆ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆಯಕ್ಕೆ ಈಗಾಗಲೇ ಬಿಎಲ್ಒಗಳು ಪಟ್ಟು ಹಿಡಿದಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರ ಬಲಿ ಪಡೆದ ಲಾರಿ ಚಾಲಕನ ಬಂಧನವಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸರಿಂದ ಬಂಧನ. ಮುರುಗನ್ ಬಿನ್ ಪೆರಿಯಾರ್ ಬಂಧಿತ ಲಾರಿ ಚಾಲಕ. ಇಲ್ಲಿ ಅತಿ ವೇಗದ ಚಾಲನೆಗೆ ಅಪಘಾತಕ್ಕೆ ಕಾರಣ ಎಂಬ ಆರೋಪ ಇಲ್ಲಿ ಕೇಳಿಬಂದಿದೆ. ತುಮಕೂರಿನ ಕುಣಿಗಲ್ ಸರ್ಕಲ್ ಬಳಿ ಈ ಅಪಘಾತ ನಡೆದಿರುವಂತದ್ದು. ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ವಿಎ ಭುವನ ಸಾವನ್ನಪ್ಪಿದ್ದಾರೆ. ಇನ್ನು ಅತಿ ವೇಗವೇ ಇಲ್ಲಿ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತುಮಕೂರು ಗ್ರಾಮಾಂತರ ಪೊಲೀಸರಿಂದ ಪೆರಿಯಾರ್ ಆತನನ್ನ ಬಂಧನ ಮಾಡಲಾಗಿದೆ. ಮುರುಗನ್ ಬಿನ್ ಪೆರಿಯಾರ್ ಬಂಧಿತ ಲಾರಿ ಚಾಲಕನಾಗಿದ್ದಾನೆ. ಅತಿ ವೇಗವೇ ಚಾಲನೆಗೆ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಆತನ ಮೇಲೆ ಆರೋಪ ಕೂಡ ಕೇಳಿಬಂದಿರುವಂತದ್ದು. ತುಮಕೂರಿನ ಕುಣಿಗಲ್ ಸರ್ಕಲ್ ಬಳಿ ಈ ಅಪಘಾತ ನಡೆದಿದೆ. ವಿಲೇಜ್ ಅಕೌಂಟೆಂಟ್ ಭುವನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರ ಬಲಿ ಪಡೆದ ಲಾರಿ ಚಾಲಕನನ್ನ ಒಂದ್ ಕಡೆ ಬಂಧನ ಕೂಡ ಮಾಡಿರುವಂತದ್ದು. ಎಸ್ಐಆರ್ ಕಾರ್ಯಕ್ಕೆ ತೆರಳುತ್ತಾ ಇದ್ದ ವಿಲೇಜ್ ಅಕೌಂಟೆಂಟ್ ಭುವನ ಸಾವನ್ನಪ್ಪಿರುವಂತದ್ದು. ಇಲ್ಲಿ ಒಂದ್ ಕಡೆ ಕೆಲಸದ ಒತ್ತಡ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿಎಲ್ಒಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಕ್ಸಿಡೆಂಟ್ ಮಾಡಿದ ಲಾರಿ ಚಾಲಕನನ್ನ ಕೂಡ ತುಮಕೂರಿನ ಕುಣಿಗಲ್ ಪೊಲೀಸರು ಕೂಡ ಬಂಧನ ಮಾಡಿರುವಂತದ್ದು. ಇನ್ನು ಎಸ್ಐಆರ್ ಕಾರ್ಯಕ್ಕೆ ತೆರಳುತ್ತಾ ಇದ್ದ ವಿಲೇಜ್ ಅಕೌಂಟೆಂಟ್ ಭುವನ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲಸದ ಒತ್ತಡವೇ ಅಂತ ಸರ್ಕಾರದ ವಿರುದ್ಧ ಇಲ್ಲಿ ಬಿಎಲ್ಒಗಳು ಕೂಡ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಕ್ಸಿಡೆಂಟ್ ಮಾಡಿದ ಲಾರಿ ಚಾಲಕನನ್ನ ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ. ಇನ್ನು ಗ್ರಾಮದ ಲೆಕ್ಕಾಧಿಕಾರಿಯಾಗಿ ಇವರು 7 ವರ್ಷದಿಂದ ಭುವನ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ತುಮಕೂರಿನ ಈ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ವಿಲೇಜ್ ಅಕೌಂಟೆಂಟ್ ಇದರಲ್ಲಿ ಭುವನ ಸಾವನ್ನಪ್ಪಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರ ಬಲಿ ಪಡೆದ ಲಾರಿ ಚಾಲಕನನ್ನ ಕೂಡ ಈಗಾಗಲೇ ಕುಣಿಗಲ್ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಅಹೋರಾತ್ರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಬಿಎಲ್ಒಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಸರ್ಕಾರವೇ ಹೊಣೆ ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರನ್ನ ವರ್ಗಾವಣೆ ಮಾಡುವಂತೆ ಬಿಎಲ್ಒಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಸಾವಿಗೆ ಕಾರಣ ಯಾರಾಗಾದ್ರೆ ಸರ್ಕಾರವೇ ಕಾರಣ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆಕೆಯನ್ನ ಕಳ್ಕೊಂಡಿದ್ದ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ.
ಇಂದು ಭುವನ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ, ನೆಲಮಂಗಲದ ಬೇಗೂರಿನಲ್ಲಿ ಭುವನ ಅಂತಿಮ ಸಂಸ್ಕಾರ. ಡಿಸಿ ಕಚೇರಿ ಬಳಿ ಮೃತ ಭುವನ ಫೋಟೋ ಇಟ್ಟು ಪೂಜೆಯನ್ನ ಮಾಡಲಾಗಿದೆ. ಫೋಟೋ ಜೊತೆ ಡಿಸಿ ಕಚೇರಿ ಬಳಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಬಿಎಲ್ಒಗಳು. ಇಂದು ಭುವನ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ನೆಲಮಂಗಲದ ಬೇಗೂರಿನಲ್ಲಿ ಭುವನ ಅಂತಿಮ ಸಂಸ್ಕಾರ. ಡಿಸಿ ಕಚೇರಿ ಬಳಿ ಮೃತ ಭುವನ ಫೋಟೋ ಇಟ್ಟು ಪೂಜೆ. ಫೋಟೋ ಜೊತೆ ಡಿಸಿ ಕಚೇರಿ ಬಳಿ ಅಹೋರಾತ್ರಿ ಬಿಎಲ್ಒಗಳು ಕೂಡ ಧರಣಿಯನ್ನ ಮಾಡಿದ್ದಾರೆ. ಇಂದು ಭುವನ ಹುಟ್ಟೂರಲ್ಲಿಯೇ ಅಂತ್ಯಕ್ರಿಯೆ ಆಗುತ್ತೆ. ಎಸ್ಐಆರ್ ಕಾರ್ಯಕ್ಕೆ ತೆರಳುತ್ತಾ ಇದ್ದ ವಿಲೇಜ್ ಅಕೌಂಟೆಂಟ್ ಭುವನ. ಇನ್ನು ಕೆಲಸದ ಒತ್ತಡವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಎಲ್ಒಗಳು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಬಿಎಲ್ಒಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಭುವನ ಹುಟ್ಟೂರಲ್ಲಿಯೇ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಇನ್ನು ನೆಲಮಂಗಲದ ಬೇಗೂರಿನಲ್ಲಿ ಭುವನ ಅಂತಿಮ ಸಂಸ್ಕಾರ. ಇವತ್ತು ಡಿಸಿ ಕಚೇರಿ ಬಳಿ ಮೃತ ಭುವನ ಫೋಟೋ ಇಟ್ಟು ಪೂಜೆನ ಮಾಡಲಿದ್ದಾರೆ. ಇನ್ನೊಂದು ಕಡೆ ಪೋಷಕರ ಆಕ್ರಂದನ. ಅಹೋರಾತ್ರಿ ಡಿಸಿ ಕಚೇರಿಯ ಮುಂಭಾಗ ಭುವನ ಅವರ ಫೋಟೋವನ್ನು ಇಟ್ಟು ಎಲ್ಲ ಬಿಎಲ್ಒಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಡಿಸಿ ಕಚೇರಿಯ ಮುಂದೆ. ಇಂದು ಭುವನ ಹುಟ್ಟೂರಲ್ಲಿಯೇ ಅಂತ್ಯಕ್ರಿಯೆ ಆಗುತ್ತೆ. ಫೋಟೋ ಜೊತೆ ಡಿಸಿ ಕಚೇರಿಯ ಬಳಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಡಿಸಿ ಕಚೇರಿಯ ಬಳಿ ಮೃತ ಭುವನ ಫೋಟೋ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಇನ್ನೊಂದು ಕಡೆ ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಹೇಳಿ ಬಿಎಲ್ಒಗಳು ಕೂಡ ಹೇಳ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆಕೆಗೆ 27 ವರ್ಷ, 7 ವರ್ಷದಿಂದ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಎಸ್ಐಆರ್ ಕಾರ್ಯಕ್ಕೆ ತೆರಳುತ್ತಾ ಇದ್ದಾಗ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಕೆಲಸದ ಒತ್ತಡವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಆಕ್ಸಿಡೆಂಟ್ ಮಾಡಿದ ಲಾರಿ ಚಾಲಕನನ್ನು ಕೂಡ ಬಂಧನ ಮಾಡಲಾಗಿದೆ.